ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ದೇವರಾಜ ಬಡಾವಣೆ ಎ ಬ್ಲಾಕ್ ಶ್ರೀಯುತ ಶಾಮನೂರು ಶಿವಶಂಕರಪ್ಪ ಉದ್ಯಾನವನದಲ್ಲಿ ಇವತ್ತು ಬಡಾವಣೆ ಠಾಣೆಯ ಪೊಲೀಸರಿಂದ ಸಾರ್ವಜನಿಕರಿಗೆ NDPS ಆ್ಯಕ್ಟ್ ಮತ್ತು ಇನ್ನಿತರ ಕೆಲವು ಅಪರಾಧ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಈ ಭಾಗದ ಹಿರಿಯ ಈ ಉದ್ಯಾನವನದ ಸಂಸ್ಥಾಪಕ ಅಧ್ಯಕ್ಷರೆಂದೇ ಹಾಗೂ ಈಗಿನ ಪದ್ಮಶಾಲಿ ಸಮಾಜದ ಅಧ್ಯಕ್ಷರಾದಂತಹ STP ತಿಪ್ಪೇಶ್ ಬೊಮ್ಮ ಅವರು ಪ್ರಮುಖರಾಗಿ ಭಾಗವಹಿಸಿದರು. ಉದ್ಯಾನವನದ ಪಕ್ಕದಲ್ಲಿ ಇರತಕ್ಕಂತಹ ಕೋರ್ಟ್ನ ವಕೀಲರುಗಳು ಕೂಡ ಈ ಭಾಗದ ಪೊಲೀಸ್ ಠಾಣೆಯ ಆರಕ್ಷಕರ ಜೊತೆ ಸಂವಾದ ನಡೆಸುತ್ತಿರುವುದು ವಿಶೇಷವಾಗಿತ್ತು. ನೀವು LLB ಸೇರ್ಕೊಂಡು ಔಟ್ಪುಟ್ ಆಗಿದ್ದೀರಿ. ಮೊದಲು ಓದಕ್ಕೆ ಬರ್ತಿದ್ರೆ ಯಾರಾದ್ರೂ ಹೆಣ್ಮಕ್ಳು ಇಲ್ಲ ಸರ್, ಫಸ್ಟಿಗೆಲ್ಲ ಅಷ್ಟು ಜನ ಅದೇ ಕಾರಣ. ಈಗ ಎಷ್ಟು ದಿವಸ ಹೋಗ್ತೀರಾ ಅಂತೇಳಿ ಒಂದು ನೆನಪು ಮಾಡ್ಕೊಳ್ಳಿ. ನಾವು ನಿಮ್ಮ ಮನೆ ಸದಸ್ಯರು ಅಂತ ತಿಳ್ಕೊಂಡ್ಬಿಟ್ಟು ನಿಮ್ಮ ಬೀಟ್ ಸದಸ್ಯರು ಯಾರು ಇರ್ತಾರೆ, ಬೀಟ್ ಪೊಲೀಸರು ಮಾಡಿದ್ದಾರೆ, ಇವರಿಗೆ ಒಂದು ಮಾಹಿತಿ ಕೊಡಿ ಅಷ್ಟೇ. ಏನು ಬೇಕಾಗಿಲ್ಲ. ನೀವು ಎಷ್ಟು ದಿವಸ ಹೋಗ್ತೀರಾ, ನಾವು ಇಷ್ಟು ದಿವಸ ಬೀಗಾಗ್ತಾ ಇದ್ದೀವಿ, ನಮ್ಮ ಮನೆ ಕಡೆ ಒಂದು ಸ್ವಲ್ಪ ಲಕ್ಷ ವಹಿಸಿ ಅಷ್ಟೇ. ಏನಿಲ್ಲ, ಅದರೊಳಗೆ ಬೇರೆ ಏನಿಲ್ಲ, ಅಷ್ಟನ್ನು ಮಾಡ್ಬೋದಲ್ಲ. ಆಮೇಲೆ ನಿಮ್ಮ ಒಡವೆಗಳನ್ನು ಸೇಫ್ಟಿ ಲಾಕರಲ್ಲಿ ಇಡಿ. ಮನೆಯಲ್ಲಿ ದಯವಿಟ್ಟು ಯಾರು ಇಡಬೇಡಿ. ಯಾಕೆ ನೋಡ್ರಿ, ಈಗ ಮೊನ್ನೆ ಹರಿಹರದಲ್ಲಿ ಅಮರಾವತಿ ಕಾಲೋನಿ ಒಳಗೆ ಅರ್ಧ kg ಬಂಗಾರ ಹೋಯ್ತು. ಅರ್ಧ kg ಗಟ್ಟಲೆ ಬಂಗಾರನ ಮನೆಯೊಳಗೆ ಇಟ್ಟು ಒಂದು 4-5 ದಿವಸಗಟ್ಟಲೆ ಹೋಗುವಂಥದ್ದು ಏನಿದೆ ಅಲ್ವಾ? ಅದು ಕಷ್ಟಪಟ್ಟು ದುಡ್ದಿರ್ತೀರ. ಇಡೀ ಜೀವನ, ಈ ನಿಮ್ಮ ಜೀವನ ಜೊತೆಗೆ ಹಿಂದಿನವರು ದುಡ್ದಿರ್ತಾರೆ. ಅದನ್ನು ಬರೀ ನಮ್ಮ ಜೀವನಕ್ಕಷ್ಟೇ ದುಡಿಯೋಕ್ಕಾಗಲ್ಲ. ಹಿಂದಿನ ಜೀವನ ಅವರೂ ದುಡ್ದಿರ್ತಾರೆ. ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗಳು ಅವರು ದುಡ್ದಿರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಬರೀ ವಿತಿನ್ 10 ಮಿನಿಟ್ಸ್ ಆರ್ 15 ಮಿನಿಟ್ಸಲ್ಲಿ ನಿಮ್ಮ ಡೋರನ್ನು ಹೊಡೆದ್ಬಿಟ್ಟು, ಮನೆ ಹೊಡೆದ್ಬಿಟ್ಟು, ಕ್ಲೀನಾಗಿ ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಬಳಸ್ಕೊತಾರೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ದುಡ್ದಿದ್ದನ್ನು, ನೀವು ಸಂಪಾದನೆ ಮಾಡಿದ್ದನ್ನು ನೀವು ನಿಮ್ಮ ಸೇಫ್ಟಿ ನೋಡ್ಕೋಬೇಕು. ಅದನ್ನು ಏನೇ ವಸ್ತುಗಳಾಗಿರಲಿ, ನೀವು ಹೋಗ್ಬೇಕಾದ್ರೆ ಒಂದು ಮಾತನ್ನು ನಮಗೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಬಿಟ್ರೆ ನಾವು ಅದ್ರ ಬಗ್ಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಎಷ್ಟು ಮನೆಗಳ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಒಂದು ಏರಿಯಾದಲ್ಲಿ ಕನಿಷ್ಠ ಅಂದರೆ ಒಂದು ದಿವಸಕ್ಕೆ 10ರಿಂದ 12 ಅಂತೂ ನಮಗೆ ಲಾಕ್ಡ್ ಹೌಸ್ ಸಿಗ್ತದೆ. ಈ LHBS ಅಂತ ಮಾಡಿದ್ದಾರೆ, ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತೇಳಿ ನಮ್ಮ ಬೀಟಿಗೆ ಅಳವಡಿಸಿದ್ದಾರೆ. ಅದನ್ನು ಇದು ಕಾನ್ಸೆಪ್ಟ್ ಹೋಮ್ ಮಿನಿಸ್ಟ್ರ್ ತನಕ ಇದೆ ಇದು. ಅದಕ್ಕೋಸ್ಕರ ನೀವೇನಪ್ಪ ಅಂದರೆ, ನಾವು ಮನೆಗೆ ಪೊಲೀಸರು ಬರ್ತಾಯಿದ್ದೀವಿ. ಯಾಕೆ ಅಂತಂದರೆ, ಇವತ್ತು ನೀವು ಸ್ಟೇಷನಿಗೆ ಬರ್ತಾಯಿದ್ರಿ. ಮೊದಲು ಪೊಲೀಸ್ ಸ್ಟೇಷನ್ಗೆ ಕೆಲವರು ಅಷ್ಟೇ ಬರ್ತಾಯಿದ್ರು, ಸಮಸ್ಯೆ ಇದ್ದವ್ರು ಬರ್ತಾಯಿದ್ರು. ಆ ಸಮಸ್ಯೆ ಇದ್ದಾಗ ಅವ್ರಿಗೆ ಗೊತ್ತಾಗಲ್ಲಪ್ಪ ನನಗೆ ಹೆಂಗಪ್ಪ ಹೋಗೋದು ಸ್ಟೇಷನಿಂದ ಭಯ ಪಡ್ತಾಯಿದ್ರು. ಆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗ ನೀವು ಹೆಂಗಪ್ಪ ಅಂದರೆ 112 ಕಾಲ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಸ್ಟೇಷನ್ ಇರ್ತದೆ.